ಆದಷ್ಟು. ಆಮೇಲೆ ಹಬ್ಬ ಮಾನವೀಯತೆ ಹಬ್ಬ. ಈ ಹಬ್ಬದಲ್ಲಿ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ, ನಾವು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತೀವಿ, ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ
ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆಲ್, ನೀವೆಲ್ಲ ಬಂದಿದ್ದಕ್ಕೆ ಧನ್ಯವಾದ ಮತ್ತು ಸ್ವಾಗತ. ನಿಮಗೆ ಮೀಡಿಯಾಗೆ ಸ್ವಾಗತ ಮಾಡ್ತಾ ಇದ್ದೀನಿ ಬಂದಿದ್ದಕ್ಕೆ. ಶಾಪಿಂಗ್ ಮಾಡ್ಬೇಕು, ಹಂಗೆ ಹೋಗೋದಿಲ್ಲ. ಶಾಪಿಂಗ್ ಮಾಡದೆ ಯಾರನ್ನೂ ಆಚೆ ಕಳ್ಸಲ್ಲ ನಾವೀಗ. ಹ್ಯುಮ್ಯಾನಿಟಿ ಎಕ್ಸಿಬಿಷನ್, ಮಾನವೀಯತೆ ಹಬ್ಬ ನಾವು ಪ್ರತಿ ವರ್ಷ ಶಾಂತಿನಗರದಲ್ಲಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಇದು ಒಂದು 15 ದಿವಸ ನಡೀತದೆ ಈ ಹಬ್ಬ. ಅಂದ್ರೆ ಇದು 2 ದಿವಸ ಎಕ್ಸಿಬಿಷನ್, ಜಾಬ್ ಫೇರ್ ಇರುತ್ತೆ, ಮೆಡಿಕಲ್ ಕ್ಯಾಂಪ್ ಇರುತ್ತೆ, ಕನ್ನಡ ಹಬ್ಬ ಇದೆ, ಫುಟ್ಬಾಲ್ ಡೇ ಇದೆ, ಈ ತರ ಸುಮಾರು ಸೀನಿಯರ್ ಸಿಟಿಸನ್ಸ್ ಡೇ ಇದೆ. ಸೊ ಈ ತರ ಸುಮಾರು ಕಾರ್ಯಕ್ರಮಗಳನ್ನ ನಾವು 15 ದಿವಸ ಮಾಡ್ತಾ ಇದ್ದೀವಿ. 4 ದಿವಸ ಮೆಡಿಕಲ್ ಕ್ಯಾಂಪ್ಸು, ಐ ಕ್ಯಾಂಪು, ಡೆಂಟಲ್ ಕ್ಯಾಂಪು, 2 ಡೇಸ್ ನಮ್ಮ ಜನಕ್ಕೆ ಬೇಕಾಗಿರುವಂತ ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ರೇಷನ್ ಕಾರ್ಡು, ಈ ತರ ಗ್ಯಾರಂಟೀಸ್, ಇದು ಇನ್ಶೂರೆನ್ಸ್, ಇವೆಲ್ಲಾನು ಒಂದೇ ಕಡೆ ನಮ್ಮ ಜನ ಇಲ್ಲೇ ಬಂದು ಎಲ್ಲರೂ ಮಾಡಿಸ್ಕೊಳ್ಳೋಂತಕ್ಕೆ ಅವಕಾಶ ಆಗ್ತದೆ. ಜೊತೆಗೆ ಎಕ್ಸಿಬಿಷನ್ ಇರ್ಬೋದು, ಜಾಬ್ ಫೇರ್ ಇರ್ಬೋದು, ಇವು ಎಲ್ರಿಗೂ ಸ್ವಾಗತ. ಯಾಕಂದ್ರೆ ಜಾಬ್ ಫೇರ್ ಅಲ್ಲಿ ನಮ್ಮ ಹತ್ರ ಈಗಾಗಲೇ 6,000 ವೇಕೆನ್ಸೀಸ್ ಅವೈಲೇಬಲ್ ಇದೆ. ಲಾಸ್ಟ್ ಇಯರ್ ಆಲ್ಮೋಸ್ಟ್ 1,000 ಜನಕ್ಕೆ ಕೆಲಸ ಕೊಡ್ಸಿದೀವಿ ನಾವು ಇದೇ ಪ್ಲಾಟ್ಫಾರ್ಮ್ ಇಂದ. ಸೊ ಈ ಸರಿ ಇನ್ನೂ ಜಾಸ್ತಿ ಜನ ಬರಬೇಕು ಅನ್ನೋದು ನಮ್ಮ ಆಸೆ, ನಾವು ಬಯಸ್ತಾ ಇದ್ದೀವಿ. ಸೊ ಜನ ಬರ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಈಗಾಗಲೇ ಇದೊಂದು ಡಿಸೆಂಬರ್ ಟು ಜನವರಿ ನಮ್ಮ ಕ್ಷೇತ್ರ ಈ ಭಾಗದಲ್ಲಿ ಈ ಹಬ್ಬ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಹಾಗಾಗಿ ಇದನ್ನ ನಾವು ಆದಷ್ಟು, ಆಮೇಲೆ ಹಬ್ಬ ಮಾನವೀಯತೆ ಹಬ್ಬ. ಈ ಹಬ್ಬದಲ್ಲಿ ನಾವು ನ್ಯೂ ಇಯರ್ ಸೆಲಿಬ್ರೇಟ್ ಮಾಡ್ತೀವಿ, ನಾವು ಕ್ರಿಸ್ಮಸ್ ಸೆಲಿಬ್ರೇಟ್ ಮಾಡ್ತೀವಿ, ಸಂಕ್ರಾಂತಿ ಸೆಲಿಬ್ರೇಟ್ ಮಾಡ್ತೀವಿ. ಆಲ್ ಫೆಸ್ಟಿವಲ್ಸ್ ವಿಲ್ ಸೆಲಿಬ್ರೇಟ್ ಟುಗೆದರ್. ಸೊ ಡಯಾಸ್ ಅಲ್ಲಿ ಎಲ್ಲರೂ ಇರ್ತಾರೆ 11ನೇ ತಾರೀಕು. ಹಾಗಾಗಿ ದಿಸ್ ಇಸ್ ಎನ್ ಒಕೇಶನ್ ಟು ಸೆಲಿಬ್ರೇಟ್ ಅಂಡ್ ಓನ್ಲಿ ಮೆಸೇಜ್ ಇಸ್ ನನ್ನ ತತ್ವ ಮನುಷ್ಯತ್ವ, ಬೇರೆ ಏನೂ ಇಲ್ಲ. ಮನುಷ್ಯತ್ವವನ್ನ ಎತ್ತಿ ಹಿಡಿಯುವಂತ ಜನ ನಾವು ಆಗ್ಬೇಕು, ಎಲ್ಲರನ್ನ ಒಗ್ಗೂಡಿಸುವಂತ ಜನ ಆಗ್ಬೇಕು. ಪ್ರೀತಿಯಿಂದ ಸಮಾಜವನ್ನ ಕಟ್ಟೋಣ, ದ್ವೇಷದಿಂದ ಅಲ್ಲ ಅನ್ನೋ ಸಂದೇಶವನ್ನ ಕೊಡುವಂತದ್ದು ಬಯಸ್ತಾ ಇದೀವಿ ನಾವು. ಎಲ್ಲ ಮೇಜರ್ ಕಂಪನೀಸ್ ಇದ್ದಾರೆ. ಯು ಹ್ಯಾವ್ ಎಂಜಿನಿಯರಿಂಗ್, IT, BT, ಮ್ಯಾನುಫ್ಯಾಕ್ಚರಿಂಗ್, ಎಲ್ಲರೂ ಬರ್ತಾರೆ ಈ ಒಂದು ಜಾಬ್ ಫೇರ್ ಅಲ್ಲಿ. ಸುಮಾರು ಇನ್ಕ್ಲೂಡಿಂಗ್ ನಾವು ಸೆಕ್ಯೂರಿಟಿ ಏಜೆನ್ಸಿಗೆ ಜನ ತಗೊಳ್ಳೋಂಥವ್ರು, ಹೌಸ್ ಕೀಪಿಂಗ್ ತಗೊಳ್ಳೋಂಥವ್ರು ಅವರು ಇರ್ತಾರೆ. ಸೊ ಆಪರ್ಚುನಿಟಿ ಇಸ್ ಓಪನ್ ಟು ಎವ್ರಿಬಡಿ. PhD, MA, ಸ್ಪೆಷಲೈಸೇಷನ್ ಮಾಡಿರೋರಿಂದ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರೋವರೆಗೂ ಇಲ್ಲಿ ಕೆಲಸ ಕೊಡುವಂತ ಅವಕಾಶ ಮಾಡಿದೀವಿ. ಸರ್ ಇಲ್ಲಿ ಸ್ಟಾಲ್ ಹಾಕಿದಾರಲ್ಲ, ಎಲ್ಲರಿಗೂ ಫ್ರೀ ಇದೆ? ಎಲ್ಲರಿಗೂ ಫ್ರೀ, ಎಂಟ್ರಿ ಫ್ರೀ, ಎಲ್ಲ ಫ್ರೀ. ನೀವು ಮಾತ್ರ ದುಡ್ಡು ತಂದು ಖರ್ಚು ಮಾಡಿ ತಗೋಬೇಕು. ಹಾಗೆ ಅವರಿಗೆ ನೀವು ಒಂದು ಸಹಾಯ ಮಾಡ್ದಂಗ ಆಗುತ್ತೆ. 2 ಜೊತೆಗೆ ಹೇಳಕ್ಕಾಗುತ್ತಾ ಈಗ? We have been celebrating Festival of Humanity from past many years in Shantinagar constituency. We are trying to build bridge between everybody, make this a platform where humanity can be upheld and humanity can be our culture and our character. That is the main aim here. We conduct sports. There's a football 7-a-side, 11-a-side football, cricket, then women's football, children's game, all sorts of activities. Everyone, even RWS are included here. All activities and all at one platform, all of us join together, and this is conducted through N.A. Harris Foundation. We are getting all the people of the society together. That is our main aim, and we want to build that. We believe in humanity, we practice humanity, and we want to showcase humanity. We have built a bond between everyone. We say let's build a society with love and not hatred. This is the message I would like to give everybody. Let's be a good human being. Who you are is not important. Where you are a Hindu or a Muslim or a Christian is not important. Are you a human being? Are you a good human being is very important. Who is a good human being? A human being who helps the other human. He is the good and the best among us. So that is what we want to tell everybody. You be the best among all. Help each other. Make a better society. ह्यूमैनिटी एग्जीबिशन में आज खाली लेडीज को अहमियत दिया गया है, सारे स्टॉल्स में ज्यादातर लेडीज दिख रहे हैं, तो इसके बारे में आज ह्यूमैनिटी का एग्जीबिशन में आप कह रहे हैं बहुत ज्यादा लेडीज दिख रहे हैं. लेडीज ही ये सब कर सकते हैं, मर्द लोगों का काम अलग है. देखिए अभी इधर कौन ज्यादा दिख रहा है, तो एक फील्ड में एक लोग रहते हैं, और हम लोग क्या है उनको स्टेबिलिटी देना, उनको एम्पावरमेंट देना, उस हिसाब से हम लोग ये कर रहे हैं. और बहुत सारे लेडीज आगे है, जेंट्स का भी स्टॉल है, नहीं करके नहीं. अपॉर्चुनिटी इज ओपन टू एवरीबडी हु वांट्स टू वर्क हार्ड.
कोई अगर नहीं करना चाहते तो हम क्या कर सकते हैं? हम तो अपॉर्चुनिटी खुला रखा है, कोई भी आ सकता है। 120 शॉप्स आर देयर, नॉट अ स्मॉल थिंग ना। ये सब हम लोग अरेंजमेंट करके सबको भी we welcome everybody, and this is not the people only from Shantinagar, people from Bangalore and people from North Karnataka, around Karnataka, all are there. I thought even some North Indian people were supposed to come with handicrafts and other things, but I think they have not reached. It's open to all. We welcome everybody. We want to build an opportunity for them to do business, learn business, help each other. This is the whole concept. वही है, हम सबको मदद करना चाहते हैं, उसके लिए एक प्लेटफॉर्म बनाया, उनको हम मौका दे रहे हैं ताकि वो लोगों को भी एक स्टेबिलिटी मिल सकता है। लास्ट ईयर भी एग्जीबिशन था, सरस के साथ, सरकारी डिपार्टमेंट के साथ करे थे। इस बार हम लोग खुद कर रहे हैं ये पूरा चीज। पूरे हिंदुस्तान में एन ए हैरिस फाउंडेशन ने एक बड़ा सा नाम किया है, बड़ा काम करने जा रहा है, क्या कहना चाहते हैं? मैं तो एक सेवक हूँ, मुझे सेवा करने में बहुत खुशी मिलता है, संतृप्ति मिलता है, तो सेवा करता रहना है। उसके लिए हम फाउंडेशन करके जो भी इंसानियत को आगे बढ़ाने के लिए, इंसानियत को मजबूत करने के लिए जो कुछ भी कर सकता हम करेंगे। थैंक यू सर। राइट। ನಮಸ್ಕಾರ ಎಲ್ಲರಿಗೂ. ಇದು ಫಸ್ಟ್ ಆಫ್ ಆಲ್ ನಮ್ಮ ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ, ನಮ್ಮ ಶಾಸಕರಾದ ಹ್ಯಾನಿ ಹ್ಯಾರಿಸನ್ನ ಒಂದೊಂದು ವರ್ಷನೂ ಈ ಥರ ಕೋಟಿಗಳು ಖರ್ಚು ಮಾಡಿ ಜನಗಳೆಲ್ಲ ಒಂದು ಸೇರಿಸಿ ಏನೋ ಒಂದು ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಲ್ಲಿ ನಾವು ಎಕ್ಸಾಂಪಲ್ ಕೊಡೋದು ಬೇಕಾಗಿಲ್ಲ, ಎಷ್ಟೋ ಶಾಸಕರಿದ್ದಾರೆ, ಮಿನಿಸ್ಟ್ರಿಗಳಿದ್ದಾರೆ, ಬಟ್ ಎಲ್ಲರಿಗೂ ಒಳ್ಳೆ ಮನಸ್ಸು ಬರ್ತಲ್ಲ ಈ ಸರ ಜನಗಳನ್ನ ಸೇರಿಸಿ ಒಂದು ಒಳ್ಳೇದು ಮಾಡಬೇಕಂತ ಬರ್ತಾ ಇಲ್ಲ. ಇವತ್ತು ಆ ಹ್ಯುಮ್ಯಾನಿಟಿ ಅಂತ ಒಂದು ಮೀನಿಂಗು ಅದನ್ನ ಎತ್ತಿ ಹಿಡಿತಾ ಇದ್ದಾರೆ ನಮ್ಮ ಶಾಸಕರು. ಬೆಳಗ್ಗೆ DCP ಸಾಹೇಬ್ರಾಗ್ಲಿ, ಓಕೆ, ನಮ್ಮ ಶಾಸಕರು ಹ್ಯಾರಿಸನ್ ಅವರು ಫ್ಯಾಮಿಲಿ, ಅಕ್ಕ ಬಂದಿದ್ರು, ಅವರು ತಂದೆ ಬಂದಿದ್ರು, ಫ್ಯಾಮಿಲಿ ಎಲ್ಲ ಬಂದು ಇವತ್ತು ಅದ್ದೂರಿಯಾಗಿ ಒಂದು ಓಪನಿಂಗ್ ನಡೆಯಿತು. ಇವತ್ತು ನೋಡಿ ಎಲ್ಲ ಸ್ಟಾಲ್ಗಳಿಗೂ ಫ್ರೀಯಾಗಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಜನ, ಇವತ್ತು ನಮ್ಮ ಲೈವ್ ಹೋಗ್ತಾ ಇದೆ, ಸಾವಿರಾರು ಜನ ಲೈವ್ ನೋಡ್ತಾ ಇದ್ದೀರಾ ನೀವು. ಓಕೆ, ದಯವಿಟ್ಟು ಬನ್ನಿ, ಇಲ್ಲಿ ಎಲ್ಲ ಡಿಸ್ಕೌಂಟೆಡ್ ರೇಟಲ್ಲಿ ಒಳ್ಳೆ ಒಳ್ಳೆ ಐಟಮ್ಸ್ ಇಟ್ಟಿದ್ದಾರೆ. ಎಲ್ಲ ಐಟಮ್ಸು, ಅದು ಸ್ಪೆಷಲಿ ಆರ್ಗಾನಿಕ್. ಸೊ ಆರ್ಗಾನಿಕ್ ಎಲ್ಲರೂ ಹಿಂದೆ ಬುದ್ಧಿ ನನಗೆ ಹೆಲ್ತ್ ಚೆನ್ನಾಗಿರ್ಬೇಕಂತ ಎಲ್ಲರೂ ಬಯಸೋ ಟೈಮಲ್ಲಿ ಈ ಥರ ಆರ್ಗಾನಿಕ್ ಎಲ್ಲಿಂದ ನಾರ್ತ್ ಕರ್ನಾಟಕ ಎಲ್ಲಿಂದನೋ ಬಂದಿದೆ. ಸೊ ಎಲ್ಲ ಡಿಫ್ರೆಂಟ್ ಆಗಿದೆ. ಖಂಡಿತ ಈ ಥರ ಒಂದು ಸ್ಪರ್ಧೆ ಏರ್ಪಡಿಸಿದ್ದ ನಮ್ಮ ಶಾಸಕರಿಗೆ ಧನ್ಯವಾದಗಳಾಗಲಿ. ಇನ್ನು ದೇವರು ಅವ್ರಿಗೆ ಒಳ್ಳೆ ಆಯುಷು ಆರೋಗ್ಯ ಕೊಟ್ಟು ಈ ಥರ ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿನ ಎತ್ತಿ ಹಿಡಿತಾರೆ ನೋಡಿ. ಅದು ಹ್ಯುಮ್ಯಾನಿಟಿಗೆ ತುಂಬ ಜನಕ್ಕೆ ಮೀನಿಂಗೇ ಗೊತ್ತಿಲ್ಲ. ಆ ಹ್ಯುಮ್ಯಾನಿಟಿ ಅಂದರೆ ಹಿಂಗಿರುತ್ತೆ ಅಂತ ನಾವು ಸಂತೋಷ ಆಗುತ್ತೆ. ಸೊ ವಿ ಆಲ್ ಪ್ರೇ ಫಾರ್ ಹಿಮ್, for his future, and we want him to become a minister soon, because now he's having all capability. And recently ನಮ್ಮ ಸಾಹಸರಿಗೆ ಒಂದು ಒಳ್ಳೆ ಅವಾರ್ಡ್ ಸಿಕ್ತು, ಪ್ರೈಡ್ ಆಫ್ ಕರ್ನಾಟಕ. ಓಕೆ, ಪ್ರೆಸ್ ಕ್ಲಬ್ ಇಂದ ಒಂದು ಒಳ್ಳೆ ಅವಾರ್ಡ್ ಸಿಕ್ತು. ಇದು ಈಸ್ ಅ ಪರ್ಸನ್ ಫಾರ್ ಎಲಿಜಿಬಲ್ ಫಾರ್ ದ ಹ್ಯುಮ್ಯಾನಿಟಿ. ಸೊ ವಿ ಆರ್ ಪ್ರೌಡ್ ಟು ಬೀಯಿಂಗ್ ವಿತ್ ಹಿಮ್. ವಿ ಆರ್ ಆಲ್ವೇಸ್ ಪ್ರೇ ಫಾರ್ ಹಿಮ್ for his success, and his success is our success. Jai Hind, Jai Karnataka. I am Ravi from Jogpalya. I am a minority block president and Government of Karnataka guarantee scheme member. Thank you. ಧನ್ಯವಾದಗಳು. ಮಹಾಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮತ್ತು ಬರ್ತಕ್ಕಂಥ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2008ರಿಂದ ಏನು ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ ಅಂದರೆ ಮಾನವೀಯತೆಯ ಹಬ್ಬ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮೆಲ್ಲರ ಜನಪ್ರಿಯ ಶಾಸಕರು ಮತ್ತು ಇವತ್ತಿನ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಸರ್ಕಾರದ BDA ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹ್ಯಾರಿಸಣ್ಣನವರು 15 ದಿನಗಳ ಕಾಲ ಇಲ್ಲಿ ಮಾನವೀಯತೆಯ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಈ ವರ್ಷವೂ ಸಹ ಅದನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಏನಂದರೆ, ಇವತ್ತು ಮತ್ತು ನಾಳೆ ಬೆಳಿಗ್ಗೆ 10ರಿಂದ ರಾತ್ರಿ 8ರ ತನಕ ಹ್ಯುಮ್ಯಾನಿಟಿ ಎಕ್ಸಿಬಿಷನ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ಸುಮಾರು 150 ಸ್ಟಾಲ್ಗಳನ್ನು ಹಾಕಿ ಜನರಿಗೆ ಉಪಯೋಗ ಆಗ್ತಕ್ಕಂಥ ವಸ್ತುಗಳು ಮತ್ತು ಕರಕುಶಲ ವಸ್ತುಗಳಿರ್ಬೋದು, ಅದು ಕೃತಕ ಆಭರಣಗಳಿರ್ಬೋದು, ಮತ್ತು ಇನ್ನಿತರ ಗೃಹೋಪಯೋಗಿ ವಸ್ತುಗಳನ್ನು, ಆಹಾರ ಪದಾರ್ಥಗಳಿರ್ಬೋದು, ಇವೆಲ್ಲವನ್ನು ಸ್ಟಾಲ್ಗಳನ್ನು ಹಾಕಿ ಇವತ್ತು ಜನರಿಗೆ ಅನುಕೂಲ ಆಗಬೇಕು, ಒಂದು ರಿಯಾಯಿತಿ ದರದಲ್ಲಿ ಎಲ್ರಿಗೂ ಸಿಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು, ಮತ್ತು ಜಾತ್ಯತೀತವಾಗಿ ಅದು ಉತ್ತರ ಭಾರತ ಇರ್ಬೋದು, ದಕ್ಷಿಣ ಭಾರತ ಇರ್ಬೋದು, ಆಗ್ನೇಯ ಭಾರತ ಇರ್ಬೋದು, ಈಶಾನ್ಯ ಭಾರತ ಇರ್ಬೋದು, ಕರ್ನಾಟಕದಲ್ಲಿ ಉತ್ತರ ಭಾರತ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಇರ್ಬೋದು, ಈ ರೀತಿಯ ಎಲ್ಲ ರೀತಿಯ ನಮ್ಮ ವೈವಿಧ್ಯಮಯ ವಸ್ತುಗಳು ಕೂಡ ಇಲ್ಲಿ ನಮ್ಮ ಸಂಸ್ಕೃತಿಗೆ ಅಲ್ಲಿ ಇರ್ತಕ್ಕಂಥ ಹಲವಾರು ವಸ್ತುಗಳು ಕೂಡ ಸ್ಟಾಲ್ಗಳಲ್ಲಿ ಹಾಕಿದ್ದಾರೆ. ಅದರಿಂದ ನಾನು ನಮ್ಮ ಜನರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು
ತಾವು ತಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ತಮ್ಮ ಕುಟುಂಬ ಸಮೇತವಾಗಿ ಈ 150 ಸ್ಟಾಲ್ಗಳನ್ನು ಏನು ಹಾಕಿದ್ದಾರೆ, ಈ ಸ್ಟಾಲ್ಗಳಲ್ಲಿ ಬಂದು ತಮಗೆ ಬೇಕಾದಂಥ ವಸ್ತುಗಳನ್ನು, ಅದು ಆರ್ಗಾನಿಕ್ ವಸ್ತುಗಳಿರ್ಬೋದು, ಎಲ್ಲ ರೀತಿಯ ಇಲ್ಲಿ ಬಂದರೆ ಒಂದು ಮಿನಿ ಇಂಡಿಯಾ ರೀತಿಯಲ್ಲಿ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ಸಿಗುತ್ತೆ. ನಮ್ಮ ಇಂಡಿಯಾದಲ್ಲಿ ಸುಮಾರು ಜಾತಿಗಳು, ಧರ್ಮಗಳು, ಎಲ್ಲ ರಾಜ್ಯಗಳು ವೈವಿಧ್ಯಮಯವಾಗಿರ್ತಕ್ಕಂಥ ಪದಾರ್ಥಗಳು ಇಲ್ಲಿ ಸಿಗ್ತವೆ. ದಯವಿಟ್ಟು ಬನ್ನಿ ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ತಾವು ಒಂದು ಬಾರಿ ಭೇಟಿ ಕೊಟ್ಟು ಇಲ್ಲಿ ನೋಡಿದ್ರೆ ಭಾಳ ಒಂದು ಹೊಸ ಊರಿಗೆ ಬಂದಂತಾಗ್ತದೆ. ಅದರಿಂದ ಇದಕ್ಕೆ ನಿಜವಾಗ್ಲೂ ನಾವು ನಮ್ಮ ಶಾಸಕರಾದಂಥ ಹ್ಯಾರಿಸ್ ಅಣ್ಣನವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಪ್ರತಿ ವರ್ಷ ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಒಂದು ಒಳ್ಳೆಯ ರೀತಿ, ಈಗ 5ನೇ ತಾರೀಕು ಕನ್ನಡ ಹಬ್ಬ ಇದೆ. ಯಾಕೆಂದ್ರೆ ಕನ್ನಡದ ಸಂಸ್ಕೃತಿ, ಕನ್ನಡದ ನೆಲ, ಕನ್ನಡದ ಜಲ ಮತ್ತು ಕನ್ನಡದ ಹೋರಾಟಗಾರರಿಗೆ ಒಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮ, ಮತ್ತು ಅವತ್ತು ಕೂಡ ಸುಮಾರು ಒಂದು 50,000 ಜನ ಸೇರುವಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದರಿಂದ ಎಲ್ಲಾ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಿ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಹ್ಯಾರಿಸ್ ಅಣ್ಣನವರಿಗೆ ನಿಜವಾಗ್ಲೂ ಹೊಸ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಅವ್ರಿಗೆ ರಾಜಕೀಯದಲ್ಲಿ ಅಧಿಕಾರ ಸಿಗಬೇಕು, ಮಂತ್ರಿಗಳಾಗಬೇಕು, ಮತ್ತು ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ಇನ್ನೂ ಹೆಚ್ಚಿಗೆ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯನ್ನು ಕೊಟ್ಟು ಎನ್ ಎ ಹ್ಯಾರಿಸ್ ಫೌಂಡೇಶನ್ ವತಿಯಿಂದ ಏನು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಯಶಸ್ಸಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ.